ಸಮಯ ಗೋ. ಕ್ರಮಕ್ಕೆ ನಮ್ಮ ಫಜೀಲ್ ವಲಯಾಧ್ಯಕ್ಷರಂತಹ ಯೂಸುಫ್ ಫಾನಲ್ ಅವರು ಮಾತನಾಡಬೇಕಾಗಿ ವಿನಂತಿ ಮಾಡ್ತೀವಿ. ಇಲ್ಲಿಂದ ಇದು ನಮ್ಮ ಸೇವಾದಳ ಆರಂಭವಾಯಿತು, ಕಾಂಗ್ರೆಸ್ ಯಾವಾಗ ಇದು ವಿಲೀನ ಆಯಿತು, ಇದರ ಬಗ್ಗೆ ಎಲ್ಲವೂ ಹೋರಾಟ ಏನು, ಎಷ್ಟು ಜನರು ಜೈಲಲ್ಲಿ ಕೂತಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಪ್ರತಿಯೊಂದು ನಮ್ಮ ಈ ಸೇವಾದಳದಲ್ಲಿ ಗಳಿಸ್ತಾರೆ. ಬೇರೆ ಯಾವ ಕಾರ್ಯಕ್ರಮ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಇಂದ ನಾವು ಇದು ಇಟ್ಬೋದು, ಅದು ಅಷ್ಟು ಪ್ರಾಯೋಗಿಕ ಆಗಿರುವುದಿಲ್ಲ. ಇಲ್ಲಿ ಪ್ರತಿ ತಿಂಗಳು ಒಂದು ಧ್ವಜ ಕಾರ್ಯಕ್ರಮ, ಮತ್ತೊಂದು ಬ್ಲಾಕ್ ಮೀಟಿಂಗ್ ಕಾರ್ಯಕ್ರಮ ಇದು ನಡೆದೇ ಇರ್ತದೆ. ಮತ್ತೆ 6 ತಿಂಗಳಿಗೊಮ್ಮೆ STS ಅಂತ ಹೇಳಿದೆ, ಸ್ಟೇಟ್ ಟ್ರೈನಿಂಗ್ ಸೆಂಟರ್, ಇದು ಅದು ಸಹ 6 ತಿಂಗಳಿಗೊಮ್ಮೆ ನಡೆಯುತ್ತದೆ, 3 ದಿವಸ 5 ದಿವಸ. ಅದರಲ್ಲಿ ಭಾಗವಹಿಸಿ ನಮಗೆ ಶಿಸ್ತು ಎಲ್ಲೋ ಕಳಿಸ್ತಾರೆ. ಮತ್ತೆ NTC ಅಂತ ರಾಷ್ಟ್ರ ಮಟ್ಟದಲ್ಲಿ 1 ವರ್ಷದ ಬಿಹಾರದಲ್ಲಿ ಇರ್ಬೋದು, ಇವರೆಲ್ಲ ಹೋಗ್ಲಿಕ್ಕೆ ರೆಡಿ ಆಗಿದ್ರು ಲಾಸ್ಟ್ ಟೈಮ್. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಹೋಗ್ಲಿಕ್ಕೆ ನಮಗೆ ಅವಕಾಶ ಸಿಗ್ತದೆ ಅಂತ ಹೇಳಿದ್ರೆ ಇದು ಸೇವಾದಳದಿಂದ ಮಾತ್ರ. ಕಾಂಗ್ರೆಸ್ ಅನ್ನು ನಾವು ಅರಿತು ಅದು ಬೆಳಿಬೇಕಂದ್ರೆ ಖಂಡಿತ ನಾವು ಈ ಸೇವಾದಳದೊಂದಿಗೆ ನಾವು ಇದರ ಹೆಜ್ಜೆ ಹಾಕಲೇಬೇಕು. ಆದರೆ ಮಾತ್ರ ಈ ಕಾಂಗ್ರೆಸ್ ಬಗ್ಗೆ ಎಲ್ಲ ಇದು ಸಿಗ್ತದೆ, ಪ್ರೀತಿ ಬರ್ತದೆ, ಅವರ ಆ ತ್ಯಾಗ ಮನೋಭಾವ ನಮ್ಮ ಪೂರ್ವಿಕರದ್ದು ಏನಂತ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರುವ 1, 2, 3 ಮೀಟಿಂಗ್ ನೋಡಿದ್ರೆ ಇಂಟ್ರೆಸ್ಟ್ ನಮಗೆ ಸಿಗ್ತದೆ. ಏನಂತ ಹೇಳಿದ್ರೆ ಮಾವಿನ ಅದರ ರುಚಿ ಗೊತ್ತಾಗ್ತದೆ, ಅದರ ಹೊರಗೆ ಮುಟ್ಬೇಕಂತ ಹೇಳಿದ್ರೆ ಈ ಗೊರಟೆ ಸ್ಥಾನದಲ್ಲಿ ಸೇವಾದಳ ಇರ್ತದೆ. ಹಾಗಾಗಿ ಸೇವಾದಳವನ್ನು ನಾವು ಜೋಡಿಸಿಕೊಂಡು ನಮ್ಮ ಈ ಪಕ್ಷದ ಕಾರ್ಯಕ್ರಮ ನಾವು ಮುಂದುವರಿಸುವ. ಖಂಡಿತ ಮುಂದಿನ ದಿನಗಳಲ್ಲಿ ನಮಗೆ ಕಾಂಗ್ರೆಸ್ ಬಗ್ಗೆ ಹಾಗೂ ಅವರ ಇದರ ಬಗ್ಗೆ ಎಲ್ಲ ತಿಳಿಯುತ್ತದೆ. ನಾವೆಲ್ಲ ಒಟ್ಟಿಗೆ ಸೇರಿದ ಮಾತುಗಳಿಂದ ಹೀಗೆ ನನ್ನ ಅವಕಾಶಕ್ಕಾಗಿ ವಂದನೆಗಳು. ಕಾಂಗ್ರೆಸ್ ಸೇವಾದಳ ನಡೆಸ್ತಾ ಇತ್ತು. ಆ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸೇವಾದಳ ಕೂಡ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ತಿಂಗಳ ಕೊನೆಯ ಆದಿತ್ಯವಾರದಂದು ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತದೆ. ಅದೇ ರೀತಿ ನಮ್ಮ ಇದು ಇವತ್ತು ಮಳೆಗಾಲ